ಪ್ರತಿನಿಧಿಯಾಗಿ ಜಿಲ್ಲೆ ವತಿಯಿಂದ ಮತ್ತು ರಾಜ್ಯ ವತಿಯಿಂದ ಯಾರಾದರೂ ಬಂದು ಆ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡದೇ ಇದ್ದರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಅದ್ರ ಜೊತೆನೇ ನಿಮ್ಮ ಮನೆಯ ಮುಂದೆ ಮುತ್ತಿಗೆ ಹಾಕಲಿಕ್ಕೆ ನಾವು ಇವತ್ತು ದಿವಸ ಯಾವುದೇ ರೀತಿ ಹಿಂದೇಟು ಹಾಕೋದಿಲ್ಲ. घर 25-30 लाख का घर है वहाँ, वो गरीबों को हटा के इसमें शामिल है सो पुलिस सिब्बंदी फर्स्ट CPI PSI सब और वहाँ का शासक अशोक मनगोली और चंद कांग्रेस के लीडर्स और पुरसभा के लीडर्स ये सब इन्वॉल्व है इसके अंदर. ಅವನಿಗೆ ಮನಿ ಬೇಕಿ, ಯಾಕಂದ್ರೆ ಮನಿ ಕಟ್ಟಬೇಕಾದ್ರೆ ಸಾಲ ಮಾಡಿದಾರ ಸರ್. ಒಂದ್ 20 ಲಕ್ಷ 30 ಲಕ್ಷ ಮನಿ ಸಾಲ ಮಾಡಿ ಕಟ್ಕೊಂಡಾರ. ಇನ್ನ ಅವ್ರು ಸಾಲ ಮುಟ್ಟಿಲ್ಲ. ಸಾಲಗಾರಿಗೆ ಉತ್ತರ ಕೊಡ್ಬೇಕು. ತಮ್ಮ ಹೊಟ್ಟಿ ಪಾಡಿಗಾಗಿ ಬದುಕಲಿಕ್ಕೆ ಏನ್ ತಿನ್ಲಿಕ್ಕೆ ತಾವ್ ಏನ್ ಮಾಡ್ಬೇಕು, ಈ ಪರಿಸ್ಥಿತಿ ಅವ್ರಿಗೆ ಅದ. ಈಗ ಇವತ್ತಿನ ದಿವಸ ಸಿಂದಗಿ ನಗರದ 23ನೇ ವಾರ್ಡಲ್ಲಿ ಬರ್ತಕ್ಕಂಥ 842ನೇ ಸರ್ವೆ ನಂಬರ್ದ 84 ಕುಟುಂಬಗಳ ಒಂದು ಬೀದಿಗೆ ಬಂದಂಥ ಪುರಸಭೆ ವಿರುದ್ಧ ನಮ್ಮ ಜಿಲ್ಲಾಧ್ಯಕ್ಷರಂಥ ಗುರುಲಿಂಗಪ್ಪ ಅಂಗಡಿಯವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡು ಈ ಹೋರಾಟದಲ್ಲಿ ಭಾಗವಹಿಸಿದಂಥ ಜಿಲ್ಲೆಯ ಅಧ್ಯಕ್ಷರಂಥ ಗುರುಲಿಂಗಪ್ಪಣ್ಣ ಅಂಗಡಿಯವರೇ, ಇನ್ನೋರ್ವ ಮುಖಂಡರು ಬೆಳಗಾವಿ ವಿಭಾಗದ ಪ್ರಭಾರಿಗಳಾದಂಥ ಚಂದ್ರಶೇಖರ್ ಕೌಟಿಗಿ ಸರ್ ಅವರೇ, ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಅಂತ ಮಳಗೌಡ ಪಾಟೀಲ್ ಅವರೇ, ಇನ್ನೋರ್ವ ಪ್ರಧಾನ ಕಾರ್ಯದರ್ಶಿ ಅಂತ ಸಾಬಣ್ಣ ಮಾಷಾಳ್ ಅವರೇ, ಎಸ್ ಎ ಪಾಟೀಲ್ ಅವರೇ, ಸಂಜಯ್ ಪಾಟೀಲ್ ಅವರೇ, ಹಾಗೂ ಈ ಹೋರಾಟದಲ್ಲಿ ಭಾಗವಹಿಸಿದಂಥ ಎಲ್ಲ ಪಕ್ಷದ ಪದಾಧಿಕಾರಿಗಳೇ, ಉಪಾಧ್ಯಕ್ಷ ಕಾರ್ಯದರ್ಶಿ ಅವರೇ ಹಾಗೂ ಮಹಿಳಾ ಮೋರ್ಚಾ ಪದಾಧಿಕಾರಿ ಬಂಧುಗಳೇ, ಈಗಾಗಲೇ 7 ದಿವಸ ಆಯಿತು ಸಿಂದಗಿ ನಗರದಲ್ಲಿ ಬರ್ತಕ್ಕಂಥ 23ನೇ ವಾರ್ಡ್ನಲ್ಲಿ 842/1 ಸರ್ವೆ ನಂಬರ್ದಲ್ಲಿ ಇರ್ತಕ್ಕಂಥ 84 ಕುಟುಂಬಗಳನ್ನು ಅಲ್ಲಿಯ ಪುರಸಭೆಯ ಒಂದು ನಿರ್ಲಕ್ಷ್ಯದಿಂದ ಇವತ್ತು ಬೀದಿಗೆ ತಂದಿದ್ದಾರೆ. ಅವರ ಕುಟುಂಬದ ಕಣ್ಣೀರು ನೋಡ್ಬೇಕು ನಾವು. ಅವ್ರು ಬಂದು ಆ ಪುರಸಭೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕರ್ಕೋದಕ್ಕೆ ಬಂದು 84 ಕುಟುಂಬಗಳ ಮನೆಗಳನ್ನು 1 ಅಂತಸ್ತು 2 ಅಂತಸ್ತು 3 ಅಂತಸ್ತು ಮನೆಗಳನ್ನು ಕಟ್ಟಿದಂಥ ಸುಮಾರು 30 ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದವರು. ಆ ಕುಟುಂಬದವರು ಪುರಸಭೆಯವರು ಅಲ್ಲಿರ್ತಕ್ಕಂಥ ಅವರಿಗೆ ಟ್ಯಾಕ್ಸನ್ನು ಕಟ್ಕೊಂಡಿದ್ದಾರೆ. ಅಲ್ಲಿ ಮೂಲ ಸೌಲಭ್ಯವನ್ನು ಕರೆಂಟು ಮತ್ತು ನೀರು ಮತ್ತು CC ರಸ್ತೆ ಮಾಡಿದ್ದಾರೆ. ಆ ಕುಟುಂಬದವರು ಯಾಕಾದರೂ ನೀವು ನಮ್ಮನ್ನು ಟ್ಯಾಕ್ಸ್ ಕಟ್ಕೊಂಡಿದ್ರಿ, 30 ವರ್ಷ ವಾಸ ಮಾಡಕ್ಕೆ ಬಿಟ್ಟಿದ್ದೀರಿ, ಈಗ ಬಂದು ಏಕಾಏಕಿ ಯಾರೋ ಒಬ್ಬ ಖಾಸಗಿ ಒಡೆತನದಲ್ಲಿರ್ತಕ್ಕಂಥ ಭೂಮಿಯನ್ನು ಅವರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಆರ್ಡರ್ ಮಾಡ್ಕೊಂಡ್ಬಂದಿದ್ದಾರೆ. ಆರ್ಡರ್ ಮಾಡಿಕೊಂಡು ಬಂದ ತಕ್ಷಣ ಈಗಾಗಲೇ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಲ್ಲಿಯ ಪುರಸಭೆಯವರು ನಿರ್ಲಕ್ಷ್ಯ ವಹಿಸಿದ್ರಿಂದ 84 ಕುಟುಂಬಗಳು ಇವತ್ತು ಬೀದಿಗೆ ಬಂದಿದ್ದಾವೆ. ಅದಕ್ಕಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಲಿಕ್ಕೆ ವಿನಂತಿ ಮಾಡ್ತಿದ್ದೀನಿ. ಏನಪ್ಪ ಅಂತಂದ್ರೆ ಕೂಡಲೇ ಎಚ್ಚೆತ್ತುಕೊಂಡು, ನಿಮ್ಗೆ ಸರ್ಕಾರಕ್ಕೆ ಅವಕಾಶ ಇತ್ತು, ಪುರಸಭೆ ಮತ್ತು ಸ್ಥಳೀಯ ಜನಪ್ರತಿನಿಧಿಯವರಿಗೆ ಏನು ಅವಕಾಶ ಇತ್ತಪ್ಪ ಅಂತಂದ್ರೆ ನೀವು ಅಲ್ಲಿ 2 ಎಕರೆ ಏನು ಸುಮಾರು ಜಾಗ ಇದೆಯಲ್ಲ ಅದನ್ನು ಒತ್ತುವರಿ ಮಾಡ್ಕೊಬೋದಿತ್ತು. ಭೂ ಸ್ವಾಧೀನ ಮಾಡಿಕೊಂಡು ನೀವು ಸರ್ಕಾರದ ಭೂ ಸ್ವಾಧೀನ ಮಾಡ್ಕೊಂಡು ಅಲ್ಲಿ ಇರ್ತಕ್ಕಂಥ ಪುರಸಭೆಯವರು ಆ 84 ಕುಟುಂಬಗಳ ನ್ಯಾಯ ಒದಗಿಸ್ಕೊಳ್ಳೋಕೆ ಅವಕಾಶ ಇತ್ತು. ಆದರೂ ಕೂಡ ತಮ್ಮನ್ನು ನಿರ್ಲಕ್ಷ್ಯತೆ ವಹಿಸಿದ್ರಿಂದ ಆ 84 ಕುಟುಂಬಗಳು ಇವತ್ತಿನ ದಿವಸ 400-500 ಜನ ಬೀದಿಗೆ ಬಂದಿದ್ದಾರೆ. ನೀವು ಹೋಗಿ ನೋಡ್ಬೋದು, ಅಲ್ಲಿ ಮಳೆ ಇದ್ದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಸರ್ಕಲಲ್ಲಿ ಟೆಂಟ್ ಹೊಡೆದವ್ರು ವಾಸ ಮಾಡ್ತಾ ಇದ್ದಾರೆ ನೋಡಿ. ಇವತ್ತಿನ ದಿವಸ ಅವ್ರು ಹೋರಾಟ ಮಾಡ್ತಾರೆ 7 ದಿವಸ ಆಯ್ತು ಗೊತ್ತಾ. ಆದರೂ ಕೂಡ ಯಾರೂ ಕೂಡ ಇಲ್ಲಿಂದ DC ಆಫೀಸಿಂದ DC ಅವರಾಗಿರ್ಬೋದು, AC ಅವರಾಗಿರ್ಬೋದು ಮತ್ತು ಜಿಲ್ಲೆಯಿಂದ ಉಸ್ತುವಾರಿ ಮಿನಿಸ್ಟರ್ ಯಾರು ಒಬ್ಬರು ಕೂಡ ಆ ಸ್ಥಳದಲ್ಲಿ ಹೋಗಿಲ್ಲ. ಅವರು ಯಾಕೆ ಹೋಗಿಲ್ಲಪ್ಪ ಅಂದ್ರೆ ಅವರು ಒಂದು ಶಾಮೀಲ್ ಅದರಲ್ಲಿ ಅದಕ್ಕೆ ದಯವಿಟ್ಟು ನಾನು ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಪುರಸಭೆಗೆ ಮತ್ತು ಈಶ್ವರ ಮುಖಾಂತರ ಏನು ಆಗ್ರಹ ಮಾಡ್ತೀನಪ್ಪ ಅಂತಂದ್ರೆ ಕೂಡಲೇ ನೀವು ಎಚ್ಚೆತ್ತುಕೊಳ್ಳದೇ ಇದ್ದರೆ, ಯಾರಾದರೂ ನೀವು ಒಬ್ಬ ಪ್ರತಿನಿಧಿಯಾಗಿ ಜಿಲ್ಲೆ ವತಿಯಿಂದ ಮತ್ತು ರಾಜ್ಯ ವತಿಯಿಂದ ಯಾರಾದರೂ ಬಂದು ಆ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡದೇ ಇದ್ದರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಅದ್ರ ಜೊತೆನೇ ನಿಮ್ಮ ಮನೆಯ ಮುಂದೆ ಮುತ್ತಿಗೆ ಹಾಕಲಿಕ್ಕೆ ನಾವು ಇವತ್ತಿನ ದಿವಸ ಯಾವುದೇ ರೀತಿ ಹಿಂದೇಟು ಹಾಕೋದಿಲ್ಲ. ಯಾಕಂದರೆ ಹಿಂದೆ ನಮ್ಮ 2 ದಿವಸದ ಹಿಂದೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಮಾಜಿ ಶಾಸಕರಂತ ರಮೇಶ್ ಮುಸ್ತೂರ್ ಸಾಹೇಬರು ಅಲ್ಲೆಲ್ಲ ಹೋಗಿ ಬಂದಾಗ ಅವ್ರ ಕಣ್ಣೀರು ನೋಡ್ಬೇಕಂತ ನಾವು ನೋಡೋಕೆ ಆಗ್ತಾ ಇದ್ದಾರಿಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಮಕ್ಕಳು ನೋಡ್ಬೋದು, ಸಣ್ಣ ಮಕ್ಕಳು ಅವರೆಲ್ಲ ತಮ್ಮ ಒಂದು 25 ವಾರ ಪರಿಶ್ರಮ ಪಟ್ಟು ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟೋ ಪರಿಶ್ರಮ ಪಟ್ಟು ಮನೆ ಕಟ್ಟಿದ್ದಾರೆ. ಅಂಥ ಮನೆಯನ್ನು JCB ಮುಖಾಂತರ ಅಟ್ಯಾಚ್ ಮಾಡೋಕೆ ನೀವು ಕಡಿಮೆ ಹಾಕಿದ್ದೀರಿ. ಆದರೂ ಕೂಡ ಅಲ್ಲಿರ್ತಕ್ಕಂಥ ಕುಟುಂಬಸ್ಥರ ನಿರಾಶ್ರಿತರಿಗೆ ಯಾರೂ ಒಬ್ಬ ಬಂದು ಕಣ್ಣೀರು ಒಡ್ಸೋಕೆ ತಯಾರಿಲ್ಲ ಸರ್ಕಾರದ ವತಿಯಿಂದ. ಅದಕ್ಕೆ ನಾವು ಸಿಂದಗಿ ವತಿಯಿಂದ ಇವಾಗ ವಿಜಯಪುರ ಜಿಲ್ಲೆ ವತಿಯಿಂದ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಆ ಕುಟುಂಬಗಳಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು, ಆ ಕುಟುಂಬಗಳಿಗೆ ಆಶ್ರಯ ಕೊಡಬೇಕು, ಆ ಕುಟುಂಬಗಳಿಗೆ ಸರ್ಕಾರದ ವತಿಯಿಂದ ಏನಾದರೂ ಸಹಾಯ ಸವಲತ್ತು ಕೊಡಬೇಕಂತ ವಿಚಾರದಲ್ಲಿ ಇಟ್ಕೊಂಡು ಇವತ್ತು ದಿವಸ DC ಆಫೀಸ್ ಹತ್ರ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಬಂಧುಗಳೇ. ಅದಕ್ಕಾಗಿ ಅವರ ಪುರಸಭೆಯವರು
ಯಾವುದಾದ್ರೂ ತಾತ್ಕಾಲಿಕವಾಗಿ ಆದರೂ ಅವ್ರಿಗೆ ವ್ಯವಸ್ಥೆ ಮಾಡಿಲ್ಲ. ಆದರೂ ಕೂಡ ಅಲ್ಲಿರ್ತಕ್ಕಂಥ ಪುರಸಭೆಯವರು ಕೈ ಚೆಲ್ಲಿ ಕೂತಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅವರೇ ಹೋಗಿ ವಾದ ಮಾಡ್ಬೋದಿತ್ತು. ಇಲ್ಲ, ಇವರು 25-30 ವರ್ಷದಿಂದ ನಮ್ಮ ಟ್ಯಾಕ್ಸ್ ಕಟ್ಟಿದ್ದಾರೆ, ನಮ್ಮ ಮೂಲಭೂತ ಸೌಕರ್ಯ ಕೊಟ್ಟಿದೆ, ಅವರಿಗೆ ಯಾವುದೇ ಕಾರಣಕ್ಕೂ ನಾವು ಪ್ರಿನ್ಸಿಪಾಲ್ ಮಾಡಬಾರ್ದು ವಿಚಾರ ಇಟ್ಕೊಂಡು ಹೇಳಬೇಕಾಯಿತು. ಆದರೂ ಕೂಡ ಯಾವ ಒಬ್ಬ ಅಧಿಕಾರಿ ಆಗಲಿ, ಯಾರೇ ಒಬ್ಬ ಪುರಸಭೆ ಚೀಫ್ ಆಫೀಸರ್ ಆಗಲಿ, ಯಾವ ಒಬ್ಬ ಪುರಸಭೆ ಸದಸ್ಯರು ಕೂಡ ಅಲ್ಲಿ ಭಾಗವಹಿಸಿ ಏನೂ ಕೇಳಿಲ್ಲ ಅವರು. ಅದಕ್ಕಾಗಿ ಕೂಡಲೇ ಸರ್ಕಾರ ಮುಂದಾಳತ್ವ ವಹಿಸಿಕೊಂಡು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಯವರು ಮತ್ತು ಪುರಸಭೆಯವರು ನೀವೇನಾದರೂ ಅವರಿಗೆ ಒಂದು ಆಶ್ರಯ ಕೊಡದೇ ಇದ್ದಿದ್ರೆ, ಇಲ್ಲ ನಾ ಬೇರೆ ಕಡೆನ ಜಾಗ ಕೊಟ್ಟು ಕೊಡ್ತೀನಿ ಅಂತ ಹೂವು ಮಾತುಗಳನ್ನು ಹೇಳ್ತಾ ಇದ್ದೀರಿ ಬಂಧುಗಳು ಇವತ್ತು ದಿವಸ. ಯಾಕೆ ನಿಮ್ಮ ಅಧಿಕಾರಾವಧಿಯಲ್ಲಿ ಮೊದಲಿಂದ ಇರ್ತಕ್ಕಂಥ ಪುರಸಭೆ ನಿಮ್ಮದೇ. ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರ ವಿಷಯ ಸಿಂದಗಿ ನಗರದಲ್ಲಿ 84 ಕುಟುಂಬಗಳ ಮನೆಗಳನ್ನು ತೆರವುಗೊಳಿಸಿ ನಿರ್ಗತಿಕರನ್ನಾಗಿ ಮಾಡಿದ್ದು ಶಾಶ್ವತ ಪರಿಹಾರಕ್ಕಾಗಿ ಮನವಿ. ಈ ಮೇಲಿನ ವಿಷಯದ ಅನ್ವಯ ತಮ್ಮಲ್ಲಿ ತಿಳಿಯ ಬಯಸುವುದೇನೆಂದರೆ, ವಿಜಯಪುರ ಜಿಲ್ಲೆಯ ಸಿಂದಗಿ ನಗರ ವ್ಯಾಪ್ತಿಯ ವಾರ್ಡ್ ನಂಬರ್ 23ರಲ್ಲಿನ ಸರ್ವೆ ನಂಬರ್ 842/1 ಕ್ಷೇತ್ರ 4 ಎಕರೆ ಪುರಸಭೆಯ ಜಮೀನಿನಲ್ಲಿ 2004ನೇ ಇಸ್ವಿಯಲ್ಲಿ ಅಂದಿನ ಶಾಸಕರು, ಪುರಸಭೆ ಅಧಿಕಾರಿಗಳು ಹಾಗೂ ತಹಶೀಲ್ದಾರರ ಸಮ್ಮುಖದಲ್ಲಿ ಸರಿಸುಮಾರು 84 ಮುಗ್ಧ ಕೂಲಿ ಕಾರ್ಮಿಕ ಬಡ ಕುಟುಂಬಗಳಿಗೆ ಹಕ್ಕು ಪತ್ರ ವಿತರಣೆ ಮಾಡಿ ಎಲ್ಲ ಕುಟುಂಬಗಳಿಗೆ ಕಟ್ಟಡ ಪರವಾನಗಿ ನೀಡಿ ಪುರಸಭೆ ತೆರಿಗೆಯೂ ಕೂಡ ಭರಣೆ ಮಾಡಿರುವರು. ಇದರಿಂದ ಪುರಸಭೆಯ ಮೂಲಭೂತ ಸೌಕರ್ಯವನ್ನು ಒದಗಿಸುತ್ತಾರೆ. ಈಗ 20 ವರ್ಷಗಳ ನಂತರ ಸದರಿ ಕ್ಷೇತ್ರದ 2 ಎಕರೆ 10 ಗುಂಟೆ ಜಮೀನಿಗೆ ಹಾಗೂ 84 ಕುಟುಂಬಗಳಿಗೆ ತೆರವುಗೊಳಿಸಿ ಅನ್ಯಾಯವೆಸಗಿರುತ್ತಾರೆ. ಸಂಬಂಧಿಸಿದ ಸರ್ವೆ ಹಾಗೂ ಇನ್ನಿತರ ಆಡಳಿತ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇಂದು 84 ಕುಟುಂಬಗಳು ಬೀದಿಗೆ ಬಂದಿವೆ ಹಾಗೂ ಕುಟುಂಬಗಳಿಗೆ ಸುಮಾರು 2.5 ಕೋಟಿಗೂ ಹೆಚ್ಚಿನ ನಷ್ಟವಾಗಿದೆ. ದಿನನಿತ್ಯದ ಕಾರ್ಯಗಳ ಸ್ಥಗಿತಗೊಂಡು ಅವರ ಜೀವನದ 10 ವರ್ಷದಷ್ಟು ಹಿಂದಕ್ಕೆ ಹೋಗಿದೆ ಹಾಗೂ ಆರೋಗ್ಯ, ಶಿಕ್ಷಣ ಹೀಗೆ ಎಲ್ಲ ರೀತಿಯಿಂದಲೂ ಕೆಟ್ಟ ಪರಿಣಾಮ ಬೀರಿದ್ದು, ತತ್ಕ್ಷಣ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಶಾಶ್ವತ ಸ್ಥಳಗಳಲ್ಲಿ ಮನೆಗಳನ್ನು ಒದಗಿಸಿಕೊಟ್ಟು ನೊಂದ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳವರಿಂದ ಮುಖಾಂತರ 25 ವರ್ಷದಿಂದ ಸಿಂದಗಿಯಲ್ಲಿ ಇವತ್ತು ಆ ಪುರಸಭೆಯವರು, ಆಗಿನ ಕಾಂಗ್ರೆಸ್ ಶಾಸಕರು ಸುನಗಾರ್ ಅವರು ಅಲೋಟ್ ಮಾಡಿದಂಥ ಜಾಗಿಗಳು ಅವಕ್ಕೆ ಬಿಲ್ಡಿಂಗ್ ಪರ್ಮಿಷನ್ ಕೊಟ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದಕ್ಕೆ ಮೂಲಭೂತ ಸೌಕರ್ಯ ಎಲ್ಲ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಲೈಟ್ ಎಲ್ಲ ಕೊಟ್ಟಿದ್ದಾರೆ. ಅದ 25 ವರ್ಷ ಹಿಂದೆ ಕೊಟ್ಟಂಥ ಜಾಗ ಅದು. ಅವರು ಸುಸಜ್ಜವಾಗಿ ಮನೆ ಕಟ್ಕೊಂಡಾರ. ಅಲ್ಲಿ ಎಂಥವ್ರು ಅದಾರ ಅಂದ್ರೆ ಬಹಳಷ್ಟು ಕಡ ಬಡವರು ಅದಾರ. ಮತ್ತು ಎಷ್ಟು ಯಾರು ಅದಾರ ಅಂದ್ರೆ ಅಲ್ಪಸಂಖ್ಯಾತರು ಅದಾರ. ಅಲ್ಲಿ ಹಿಂದೂ ವರ್ಗದವ್ರು ಅದಾರ, SC ST ಅದಾರ. ಮೇಜರ್ 90% ಅವ್ರು ಅದಾರ. 10% ಬೇರೆ ಇರ್ಬೇಕು. ಆದ್ರೆ ಅಂಥ ಒಂದು ಬಡ ಕುಟುಂಬಗಳು ಇವತ್ತು ಆ ಕೋಟೆಗೆ ಪುರಸಭೆಯವರು ಸರಿಯಾಗಿ ದಾಖಲೆ ಕೊಟ್ಟಿದ್ದಾರಲ್ಲೂ ಗೊತ್ತಿಲ್ಲ. ಇಷ್ಟೆಲ್ಲ ವ್ಯವಸ್ಥಿತವಾಗಿದ್ದಂಥ ಮನೆಗಳನ್ನು ಒಂದೇ ದಿನದಲ್ಲಿ JCBಗಳನ್ನ ಹಚ್ಚುವ ಮೂಲಕ ಕೆಡವಿ ನೆಲಸ ಮಾಡಿಬಿಟ್ಟ. ಅವರು ನಿಜವಾಗಿ ಕೂಡ ನಾನು ಹೋಗಿದ್ದೆ ನಿನ್ನೆ. ಆ ಹೆಣ್ಮಕ್ಕಳು ಅಳ್ತಕ್ಕಂಥ ಗೋಳನ್ನು ನೋಡಿದಾಗ ನಾವು ಕೂಡ ಅಲ್ಲಿ ನಮಗೆ ಕಣ್ಣೀರು ಬಂದು. ಅಲ್ಲಿ ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಆ ಬಡ ಕಾರ್ಮಿಕರ ಬಗ್ಗೆ ಕಳೆದ ಒಂದು ವಾರದಿಂದಲೂ ಕೂಡ ಅವ್ರು ಅಳ್ತಾ ಕೂತಿದ್ದಾರೆ ರೋಡ್ನ್ಯಾಗ. ಆದ್ರೆ ನಮಗೆ ದುಃಖದ ಸಂಗತಿ, ಈ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳು ಕೂಡ ಅಲ್ಲಿ ಯಾರು ಬಂದಿಲ್ಲ, ಉಸ್ತುವಾರಿ ಮಂತ್ರಿಗಳು ಕೂಡ ಅಲ್ಲಿ ಬಂದಿಲ್ಲ, ಸಂಬಂಧಪಟ್ಟ ಶಾಸಕರು ಕೂಡ ಅಲ್ಲಿ ಬಂದಿಲ್ಲ. ಇದು ಶಾಸಕರು ಮಂತ್ರಿಗಳು ಒಂದು ಭಾಗ. ಇವತ್ತು ಒಂದು ಕುಟುಂಬ ಅಲ್ಲ, 84 ಕುಟುಂಬ ಒಂದು ದೊಡ್ಡ ಬಡಾವಣೆನ ಇವತ್ತು ನೆಲಸಮಾಗೈತಿ. ಇದು ಮುಖ್ಯಮಂತ್ರಿಗಳು ಬಂದ ಕೇಸಿಂದ ಏನು ಅಹಿಂದ ನಾಯಕತ್ವ ಕೇಸಿಂದ ಹೇಳ್ಕೊಂಡು ಇಲ್ಲಿವರೆಗೆ ತಾವು ಅಧಿಕಾರವನ್ನು ಅನುಭವಿಸಿದ್ರಿ. ಇವತ್ತು ಅಹಿಂದ ವರ್ಗಕ್ಕೆ ಅನ್ಯಾಯ ಆಗ್ಯದಲ್ಲಿ 84 ಕುಟುಂಬ ರೋಡಿಗೆ ಬಂದವ. ಮತ್ತು ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಬರದೇ ಹೋದ್ರೆ ಈ ಸರ್ಕಾರ ಇದ್ದು ಸತ್ತಂಗ. ಕೂಡಲೇ ಮುಖ್ಯಮಂತ್ರಿಗಳ ವಿಷಯವನ್ನು ಸೀರಿಯಸ್ ಆಗಿ ತಗೋಬೇಕು. ಇದನ್ನು ತಾವು ಕೂಡಲೇ ಅವರಿಗೆ ಜಾಗ ಅಲಾಟ್ ಮಾಡ್ತಕ್ಕಂತಿರ್ಬೋದು. ಬರೀ ಜಾಗ ಅಲಾಟ್ ಮಾಡಿ ಹೋಗಿರಲಿಲ್ಲ, ಅವ್ರಿಗೆ ಬಿಲ್ಡಿಂಗ್ ಸಮೇತ ಕಟ್ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನ ಇವತ್ತು ಭಾರತೀಯ ಜನತಾ ಬಿಜಾಪುರ ಜಿಲ್ಲೆ ಅಧ್ಯಕ್ಷನಾಗಿ ಎಲ್ಲ ಜಿಲ್ಲಾ ನಮ್ಮ ಪದಾಧಿಕಾರಿ ಒತ್ತಾಯ ಮಾಡ್ತಾ ಇದ್ದೀವಿ. ಒಂದ್ ವೇಳೆ ಸಿಂದಗಿ ನಗರಾದಂಥ ಅನ್ಯಾಯವನ್ನು ಸರಿಪಡಿಸದೆ ಅಲ್ಲಿ ಆ ಬಡ ಕುಟುಂಬಗಳಿಗೆ ನ್ಯಾಯ ಕೊಡದೆ ಹೋದರೆ ನಾವು ಈಗ ರಾಜ್ಯದ ನಾಯಕರ ಜೊತೆ ನಾನು ಮಾತನಾಡಿದ್ದೀನಿ.
ಈ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಇದನ್ನ ಗಂಭೀರವಾಗಿ ಪರಿಗಣಿಸ್ತದ. ಇದನ್ನ ಹೋರಾಟಕ್ಕೆ ಇಳಿದು ಇದನ್ನು ನಾವು ಬಿಡೋದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡುವ ಮೂಲಕ ನಾನು ಇಷ್ಟು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಡಿಮಾಲೇಷನ್ 25 ವರ್ಷದಿಂದ ಅದನ್ನ ಅಲೋಟ್ ಮಾಡಿದಾರ್ರಿ. ಆ ಫಲಾನುಭವಿ ಏನು ಅದು ಸರ್ಕಾರಿ ಭೂಮಿ ಅಲ್ಲ, ಒಬ್ಬರ ಮಾಲೀಕತ್ವ ಜಾಗನದ ಅದು. ಅದನ್ನ ಮೊದಲು ಒಂದು ಟೈಮ್ದಾಗ ಅವರು ಸರ್ಕಾರ ಕೊಟ್ಟಿದ್ದಾರೆ. ಅದು ಖರಾಬತ್ತ ಸ್ವಲ್ಪ ಇದೆ, ಅದ್ರಾಗ ಕೊಟ್ಟಂತ ಜಮೀನು ಅದು. ನಂತರ ಅದು ಎಲ್ಲ ಪ್ಲಾಟ್ ಹಾಕಿ ಎಲ್ಲ ಪ್ರೊಸೀಜರ್ ಮಾಡಿದ್ದಾರೆ. ಅವ್ರಿಗೆ ಭೂಮಿ ಬೆಲೆ ಹೆಚ್ಚಾದ ತಕ್ಷಣ ಅವ್ರಿಗೆ ಕೆಂಪಾಗ್ಯಾವ. ಇವತ್ತು ಅವ್ರು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಿಗೆ ಹೋದಾಗ ಇವರು ಪುರಸಭೆ ಅವ್ರ ಸರಿಯಾದ ಮಾಹಿತಿ ಕೊಡಬೇಕಾಗಿತ್ತು. ಅಲ್ಲಿ ವಾಸಿಗಳ ಫೋಟೋ ಇರ್ಬೇಕು, ಏನು ಕೊಟ್ಟ ಒಟ್ಟಾಗಿ ಅವ್ರು ಏನು ಕೊರತೆ ಆಗಿದ್ದು ನನಗೆ ಪರಿಪೂರ್ಣ ನಮ್ಮ ಸಿಂದಗಿ ಮಾಜಿ ಶಾಸಕರ ಭೂಷಣ್ ಅವ್ರ ಬಗ್ಗೆ ಪ್ರಸ್ತುತ ಪಡಿಸ್ತಾರೆ. ಒಟ್ಟಾರೆ ಆದ್ರೆ ನನಗೆ ಅವ್ರು ರೋಡಿಗೆ ಬಂದಾರ. ಈಗ ಸರ್ಕಾರ ಜವಾಬ್ದಾರಿ ಏನದ, ಅವ್ರಿಗೆ ನ್ಯಾಯ ಕೊಡ್ಬೇಕು, ಅವರಿಗೆ ಸೂರು ಕೊಡ್ಬೇಕು, ಅವ್ರಿಗೆ ಜಾಗ ಕೊಡ್ಬೇಕಂತಕ್ಕಂಥ ಒತ್ತಾಯವನ್ನು ಮಾಡಕತ್ತೀವಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದ್ರಿಂದ ನಾವು ಕೋರ್ಟ್ ನಾವು ಮಾತಾಡಕ್ ಆಗೋದಿಲ್ಲ. ಅದಾರ ಹಾ ರೀ, ಹಕ್ ಪತ್ರದ ಅವ್ರ ಕಡೆ ರೀ, ಹಕ್ ಪತ್ರದವ, ಕರೆಂಟ್ ಬಿಲ್ ತುಂಬಿದಾರ, ಅವೆಲ್ಲ ರೋಡ್ ಆಗಿದಾವ, CC ರೋಡ್ ಆಗಿದಾವ, ನೀರಿನ ಕನೆಕ್ಷನ್ ಅದಾವಲ್ಲೇ. ಅದು ಸಿಂದಗಿ ನಡು ಮಧ್ಯದಾಗ ಐತೆ ಅದು. ಈಗ ನೀವು ಭಾಳ ದೂರ ಕೊಟ್ರಿ ಅಂದ್ರೆ ರೀ ಅವ್ರಿಗೆ ಏನಾಕೈತಿ ಅಂದ್ರೆ ಅವ್ರ ಬದುಕು ಹೆಂಗದ ಅಂದ್ರೆ ಸಿಟಿ ಮೇಲೆ ಡಿಪೆಂಡ್ ಅದಾರ. ದಿನ ಮುಂಜಾನೆ ಎದ್ದ ತಕ್ಷಣ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಕಲ್ಲಿ. ಅವ್ರು ಅತಿ ಸಮೀಪದಲ್ಲೇ ನೀವು ಜಾಗ ಕೊಡ್ಬೇಕು. ಒಂದ್ ದೂರ ಎಲ್ರಿ ನೀವು ಕೊಡ್ತೀವಿ ತೋರಿಸಿದಂಥದ್ದು, ಮತ್ತೆ ಅವ್ರು ಬಿಕಾರಿ ಏನ್ ಮಾಡ್ತೀರಿ, ಅವ್ರು ತಿನ್ನಕ್ ಹೋದ ಪರಿಸ್ಥಿತಿ ತಂದಿಡ್ತೀರಿ ನೀವು. ಕೋರ್ಟ್ ತೀರ್ಪ ಸುಪ್ರೀಂ ಕೋರ್ಟ್ ಅವರಂತೆ ಆಗಿದೆ. ಮೊದಲು ಯಾರು ಕಂಪ್ನಿ ಮಾಡೋರಂತೆ ಆಗಿದೆ. ಅದು ನಿರ್ಗತಿಕರಾಗಿ ನಾವು ನಿರ್ಗತಿಗೆ ನ್ಯಾಯ ಕೊಡ್ಬೇಕು. ನಾವು ಕೋರ್ಟ್ ವಿರುದ್ಧ ಮಾತಾಡಕ್ಕೆ ಆಗೋದಿಲ್ಲ. ಅದು ಕಾನೂನಾತ್ಮಕವಾಗಿ ಕೋರ್ಟ್ ವಿರುದ್ಧ ಮತ್ತೇನ ನಾವು ಹೋರಾಟಕ್ಕೆ ಇಳಿತೀವಿ. ಅದೊಂದು ಭಾಗ. ಅವ ಶಾಸಕರ ಹೋರಾಟಕ್ಕೆ ಒಂದು ಪ್ಲಾನ್ ಮಾಡಿ ಕಾನೂನುಬದ್ಧವಾಗಿ ಏನು ಹೋರಾಟ ಮಾಡ್ತಾರ, ಇನ್ನು ಹೆಚ್ಚುವರಿ ಏನ್ ಮಾಡಕ್ ಬರ್ತಾರ ಪ್ರಯತ್ನ ಮಾಡ್ತಾರ ಕೋರ್ಟಿನ ಸಂಬಂಧಪಟ್ಟಂಗ. ಇನ್ ಸದ್ಯದ ಪರಿಸ್ಥಿತಿ ಒಳಗೆ ಏನದ ಅಂದ್ರೆ ಆ ಫಲಾನುಭವಿಗಳಿಗೆ ಮನಿ ಬೇಕೀಗ. ಯಾಕಂದ್ರೆ ಮನಿ ಕಟ್ಟಬೇಕಾರ ಸಾಲ ಮಾಡಿದಾರ ಸರ್. ಒಂದ್ 20 ಲಕ್ಷ 30 ಲಕ್ಷ ಮನಿ ಸಾಲ ಮಾಡಿ ಕಟ್ಕೊಂಡಾರ. ಇನ್ನ ಅವ್ರು ಸಾಲ ಮುಟ್ಟಿಲ್ಲ. ಸಾಲಗಾರಿಗೆ ಉತ್ತರ ಕೊಡ್ಬೇಕು. ತಮ್ಮ ಹೊಟ್ಟಿ ಪಾಡಿಗಾಗಿ ಬದುಕಲಿಕ್ಕೆ ಏನ್ ತಿನ್ಲಿಕ್ಕೆ ತಾವ್ ಏನ್ ಮಾಡ್ಬೇಕು, ಈ ಪರಿಸ್ಥಿತಿ ಅವ್ರಿಗೆ ಅದ ಈಗ. आज भारतीय जनता पार्टी से विजयपुर नगर में जिंदगी में जो दुर्घटना हुई, गरीब लोगों का घर सब जेसीबी से खराब किया ना, सब डमोलिश किया। वो कांग्रेस सरकार का MLA श्री मनगुड़ी अशोक, उनको सब उसका कहानी सब मालूम है। फिर भी उन हाईकोर्ट को जो जमीन के बारे में 25 साल पीछे शरणप्पा छुणगार बोल के MLA थे, उन आश्रय योजना कमेटी में उनको तो उन कमेटी से उनको अलॉटमेंट सरकार को जमीन दिया था उन्हें 56 कर्ज की बोल के। दे बाद वो क्या हुआ, बाद में गौंटा खराब बोल को किस्सा था 2 एकड़ में। वो खराब गौंटा जमीन अच्छे सो खराब अच्छे सो थोड़े दिन के बाद क्या करे, मेरे गौंटा ने मेरे को सरकार को दिक्कत दिया, सरकार को बोलिया ना अपील करे, वो गौंटा ने मेरे को जमीन दिया ना, वो जमीन में दे सरकार को होम बोल कबूल कर को उसको दी। तो उन्होंने क्या करे, उसके बाद में पूरे के उसका सरकार को दी। उसके गौंटान जमीन खराब, जब पोर्ट खराब होता हिस्सा था ना, वो उनको दे के बाद और उन्होंने क्या करे आइडिया, सब मिली भगत है इसके अंदर चंद लोग लीडर्स के, ये कांग्रेस सरकार की चंद लीडर्स भाया उसमें मिली भगत है। सुप्रीम कोर्ट में केस चलाए, हाईकोर्ट में चला। हाईकोर्ट में कौन सरकार के जो अधिकारी हैं, पुरसभा वाले, वहाँ के राजनीतिक लोग, उसको कोई भी सपोर्ट नहीं किए। और कोर्ट में भाई से भी मालूम है, सबको मालूम हो को भी वो एक अच्छा सैपन करजी बोल को लीडर है कांग्रेस का। वो आदमी क्या करे, हाई कोर्ट में हुआ, सुप्रीम कोर्ट में हुआ, ऐसा करते करते वो एक्स पार्टी हो को ऑटोमेटिकली उनके नाम से हो जा जमीन हो को छोड़ती। वो सिलसिले में गरीबों को सब एक घर 25-30 लाख का घर है वहाँ, वो गरीबों को हटा के इसमें शामिल है। तो पुलिस सिब्बंदी फर्स्ट CPI PSI सब, और वहाँ का शासक अशोक मनगोली और चंद कांग्रेस के लीडर्स और पुरसभा के लीडर्स, ये सब इन्वॉल्व है इसके अंदर। अब जो कीमत ज्यादा होने के बाद वो क्या भी करना करते हैं उसमें। अब देश एक्चुअली देश सरकार को दे ना, ऑलरेडी उनको सरकार अलॉटमेंट करे, सो उनकी धैर्य कैसे, जो कांग्रेस सरकार कैसा, उनका इरादा कैसा है इस केस में कौन भी पूछे सरकार नहीं, कांग्रेस सरकार को तो क्या उनको मनमानी कर रहे हैं। वहाँ गरीब लोगों को जिंदगी में सब अल्पसंख्यक लोग आए वहाँ पे, उनको न्याय दिलाना, उनको कानून तो न्याय तो मिलना नहीं ना, वो भी कर रहे हैं। हक पत्र देगा सरकार से सब दे, फिर भी ये दबाड़ के कर रहे हैं।
वहाँ के शासक चुप बनते, जनप्रतिनिधि होगो ऐसे काम कराना गलत होता है। इतने साल 25 साल 30 साल से वहाँ रहे साल को कोई इतने एमएलए आए पड़े सब है, कोई भी नहीं करे, तो इनका डायरेक्ट इनका इनवाला है इसका मनगोल, अशोक मनगोल उनका एमएलए का, ये हमारा कहना है। कांग्रेस लीडर्स का हाथ है क्या? आपने वो क्या आप नाम बता सकते हैं? अशोक मनगोली, चंद लीडर सैपन करेजगी, उनकी जो संगठन है कौन सी? वहाँ की संगठन है कांग्रेस पार्टी की अंदर अंदर इन्वॉल्व है, दूसरा संगठन नहीं, कांग्रेस पार्टी की लोग इन्वॉल्व है। वहाँ के जो गरीब हम वहाँ रहने वाले मुसलमान लोग भी ज्यादा है, अल्पसंख्यक लोग ज्यादा है वहाँ। फिर भी सीपीआई का उनका नाम क्या पता है? PSI और CPM का नाम नहीं, सब इन्वॉल्व है उन्होंने उसके अंदर। अब देखते बेटे तो कैसा गरीबों को एक सरकार में कैसा कानून है, हमारे हिंदुस्तान में ऐसा है क्या? कहीं भी एक सरकार के जमीन शर्ट मारे तो काल नहीं होता। अब गरीब पैसे दे के लिए सरकार दे सो सब ले इम्प्रूव करे, टैक्स भरे सब भरे, सो इन्होंने कार्ड फेंक देंगे तो यहाँ शासक क्या सोया था क्या? आज आपने उसको अक्ल है क्या? बोले आज आपने क्या किया? आज हम DC उनको मनवी दिया जिंदगी का। मांग क्या है? क्या बोले? मांग क्या है? मांग हमारा उनको कहीं भी शिफ्ट करना है, कि वहीं पे बसाना है उनको। वो जमीन तो उसकी नहीं, ऑलरेडी उन्हें सरकार को दे, एक्स पार्टी को न सुप्रीम कोर्ट हाई कोर्ट को जाते गए, वो कौन जाने वाले? सरकार के ऑफिसर कैसे सकते? नहीं जा सकते, एक बार दे तो खत्म हो गया वो। मांग पूरी नहीं हुई तो तुम्हारी? मांग पूरी ने तो उग्र होराट करते हैं उसके बारे में, जिंदगी बंद करते हैं, देखने के बाद में क्या क्या होता है सरकार के। अब इतना सरकार सोई सरकार है, वहाँ का शासक सोई सरकार डायरेक्ट वहाँ का शासक उसके अंदर हाथ है, शामिल है उन्हें। आपका नाम सर? मैं भरत कोली बोल के, मैं जिला ST मोर्चा प्रधान कार्यदर्शी।